ನಮಸ್ಕಾರ ಕನ್ನಡ, ನಾನು ನಿಮ್ಮ ಮಂಜಣ್ಣ. ಅಣ್ಣ, ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಯಾರು ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತೀಗ ಏನೇನೋ ಮಾಡಿಬಿಡ್ತೈತಂತೆ. ಅದು ಹಂಗೆ ಮಾಡುತ್ತಂತೆ, ಹಿಂಗೆ ಮಾಡುತ್ತಂತೆ, ಅದು ಹಂಗಾಗುತ್ತಂತೆ, ಇದು ಹಿಂಗಾಗುತ್ತಂತೆ, ಅದೇನೇನೋ ಹೇಳ್ತೀರಿ. ಆದರೆ ಈ ಕೆಲಸ ಕೂಡ ಮಾಡುತ್ತೆ ಏನು ಅಂತ ಅಂದ್ಕೊಂಡ್ರೆ ಹೇಳ್ತೀನಣ್ಣ. ಲೈಕ್ ಮಾಡ್ರಣ್ಣ, ಮಂಜಣ್ಣನಿಗೆ ಸಪೋರ್ಟ್ ಮಾಡ್ರಣ್ಣ. ಹೆಂಗೆಲ್ಲ ಬಳಸ್ತೀರಿ ಅಂತ ಹೇಳ್ಬಿಟ್ಟು ಈಗ ಹೇಳ್ಬಿಟ್ರೆ ತಲೆ ತಿರ್ಗೋಗ್ಬಿಡುತ್ತೆ ನಿಮಗೆ. ಅದೇ ಹೇಳೋದಕ್ಕೆ ಬಂದಿದ್ದೀನಿ ಅಣ್ಣ. ನೀವು ಎಲ್ಲನ ಮನೆನೋ ಮಠನೋ ಹುಲ್ಲೋ ಉಳ್ಕಡ್ಡಿನೋ ಬೆಂಕಿ ಹತ್ಕೊಂಡು ಉರಿತಾ ಇದ್ರಿ, ಏನಣ್ಣ ಮಾಡ್ತೀರಿ? ಕಾಮನ್ ಆಗಿ ಈ ಫೈರ್ ಎಕ್ಸ್ಟಿಂಗ್ವಿಷರ್ ತಂದು ಬರ್ರಂತ ಬಿಟ್ಟು ಆಫ್ ಮಾಡ್ತೀರಿ, ಕರೆಕ್ಟಾ? ಅದು ಇಲ್ಲ ಅಂತಂದರೆ ಫೈರ್ ಇಂಜನ್ನ ತರಿಸಿ ಜರ್ರಂತ ನೀರು ಬಿಟ್ಟು ಆಫ್ ಮಾಡ್ತೀರಿ, ಕರೆಕ್ಟಾ? ಆದರೆ ಚೈನಾದವ್ರ ತಲೆ ಬೇಜಾನ್ ಶಾರ್ಪು. ಅವರು ಈ ಫೈರ್ ಎಕ್ಸ್ಟಿಂಗ್ವಿಷರ್ಗೂ ಕೂಡ ಬಳಸ್ಬಿಟ್ಟವ್ರಣ. AI ಪವರ್ಡ್ ಸ್ಪ್ರಿಂಕ್ಲರ್ ಸಿಸ್ಟಮ್ನ ತಗೊಂಬಂದಿದ್ದಾರೆ. ಹೆಂಗೆ ಗೊತ್ತಾ, ಮನುಷ್ಯನೇ ಬೇಕಾಗಿಲ್ಲಣ್ಣ. ಬೆಂಕಿ ಹತ್ಕೊಂತು ಅಂತಂದರೆ ಜರ್ರಂತ ಬಿಟ್ಟು ಆಫ್ ಮಾಡಿಬಿಡುತ್ತೆ ಕಣ್ರಣ. ಆದರೂ ನಿಜವಾಗ್ಲೂ ಈ ಚೈನಾದವ್ರ ತಲೆಯಲ್ಲದು ಏನಿದೆ, ಏನೇನೆಲ್ಲ ತುಂಬ್ಕೊಂಡವ್ರೆ ಅಂತ ದೇವರು ಸತ್ಯವಾಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಟಿಗ್ರೇಟ್ ಮಾಡಿಬಿಟ್ಟವ್ರೆ ಕಣ್ರಣ ಈ ಫೈರ್ ಎಕ್ಸ್ಟಿಂಗ್ವಿಷರ್ಗೆ. ನಿಜವಾಗ್ಲೂ ನಿಮ್ಮ ತಲೆಗೆ ನಮ್ದೊಂದು ಸಾಷ್ಟಾಂಗ ನಮಸ್ಕಾರ ಗುರು. ಏನು ಮಾಡೋಕ್ಕಾಗುತ್ತೆ? ಈ ಇಂದ ಏನಾಗುತ್ತೋ ಏನಾಗಲ್ವೋ ಸೆಕೆಂಡ್ರಿ ಬಾಸು. ಒಟ್ಟಿನಲ್ಲಿ ಜಾಬ್ಗಳು ಮಾತ್ರ ಹೋಗೋದು ಖಾಯಮು. ಯಾಕೆ ಹೇಳು? ಏನು ಕೆಲ್ಸಕ್ಕೆ ಬರೋ ಕೆಲಸಕ್ಕೆ ಎಲ್ಲದಕ್ಕೂ ಬಳಸ್ಕೊಂಬಿಟ್ರೆ ನಮ್ಮಂಥ ಬಡಪಾಯಿ ಜೀವಗಳಿಗೆ ಏನಾಗಬೇಕು, ಕೆಲಸ ಹೆಂಗೆ ಮಾಡಬೇಕು ಗೊತ್ತಿಲ್ಲಪ್ಪ. ಒಟ್ಟಿನಲ್ಲಿ ಬತ್ತೀನಿ ಕಣ್ರಣ, ಮಜಾ ಮಾಡ್ತಾಯಿರಿ. ಆಮೇಲೆ ಇನ್ನೊಂದು ವಿಚಾರದ ಬಗ್ಗೆ ಬತ್ತೀನಿ, ಅವಾಗ ಇನ್ನೊಂದು ಸಲ ಮಜಾ ಮಾಡೋಣ. ಬಾಯ್ ಬಾಯ್, ಗುಡ್ ಬೈ.